ಇವತ್ತು ಸ್ಪೆಷಲ್ ಆಗಿ ಹೋಟೆಲ್ ಸ್ಟೈಲ್ನಾಗ ಘಮ ಘಮ ಅಂತ ವಾಸನೆ ಬರೋ ಹಾಗೆ ವೆಜ್ ದಮ್ ಬಿರಿಯಾನಿ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ರೈಸ್ ಮಾಡುವಾಗ ಪ್ರತಿಯೊಂದು ಅಕ್ಕಿ ಕಾಳು ಈ ರೀತಿಯಾಗಿ ಉದುರೋದ್ರಾಗಿರಬೇಕು ನೋಡಿ. ಹೀಗೆ ಮಸಾಲೆ ಸುವಾಸನೆಯಿಂದ ಈ ಬಾಯಲ್ಲಿ ನೀರೂರಿಸುವಂತಹ ವೆಜ್ ದಮ್ ಬಿರಿಯಾನಿಯನ್ನು ಮಾಡೋಣ. ತಪ್ಪದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಮೊದಲಿಗೆ 1 ಕಪ್ನಷ್ಟು ಗಟ್ಟಿಯಾದ ಮೊಸರನ್ನ ತಗೊಳ್ರಿ. ಇದಕ್ಕೆ ಅರ್ಧ ಕಪ್ನಷ್ಟು ಕಾಲಿಫ್ಲವರ್ನ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಅರ್ಧ ಕಪ್ನಷ್ಟು ಬೀನ್ಸನ್ನು ಕಟ್ ಮಾಡಿಕೊಂಡು ಈ ರೀತಿ ಸೈಜ್ನಲ್ಲಿ ಹಾಕ್ಕೊಳ್ಳಿ. ಹಾಗೆ ಅರ್ಧ ಕಪ್ನಷ್ಟು ಆಲೂಗಡ್ಡೆಯನ್ನು ಚೌಕಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಗಜ್ಜರಿಯನ್ನು ಕೂಡ ಅರ್ಧ ಕಪ್ನಷ್ಟು ಉದ್ದುದ್ದಾಗಿ ಸ್ವಲ್ಪ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದರ ಜೊತೆಗೆ 3 ಹಸಿರು ಮೆಣಸಿನ್ಕಾಯಿನ ಅಡ್ಡ ಸಿಳ್ಳಿ ಹಾಕ್ಕೊಳ್ಬೇಕು. ಇದಕ್ಕೆ ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ರಿ. ಆಮೇಲೆ ಪುದೀನ ಸೊಪ್ಪನ್ನು ಸ್ವಲ್ಪ ಸೇರಿಸ್ಕೊಳ್ರಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ರಿ. ಇದಾದಮೇಲೆ ಪನ್ನೀರನ್ನು ಚೌಕಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಅರ್ಧ ಕಪ್ನಷ್ಟು. ಹಾಗೆ ಅಚ್ಚ ಖಾರದ ಪುಡಿಯನ್ನು 2 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಹಾಗೆ ಅರಿಶಿಣ ಪುಡಿಯನ್ನು 1 ಟೀ ಸ್ಪೂನಷ್ಟು ಸೇರಿಸ್ಕೊಳ್ರಿ. ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡರ್ನ ಸೇರಿಸ್ಕೊಳ್ಳಿ 1 ಟೀ ಸ್ಪೂನಷ್ಟು. ಹಾಗೆ ಬಿರಿಯಾನಿ ಮಸಾಲ ಪೌಡರ್ ಇದ್ದರೆ ಅದನ್ನು 2 ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮಸಾಲ ಪೌಡರ್, ಚೆನ್ನಾಗಿರುತ್ತೆ. ಇದನ್ನು ಒಂದು ರೀತಿ ಈಗ ಕಲಿಸಿ ಇಟ್ಕೊಳ್ಳೋಣ. ಮೊಸರು ಸ್ವಲ್ಪ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಮೊಸರನ್ನ ಸೇರಿಸಿ ಇದನ್ನು ಈ ರೀತಿ ಕಲಿಸಿ ನಾವು 5 ನಿಮಿಷ ಅಥವಾ 10 ನಿಮಿಷ ಹೀಗೆ ಒಂದು ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ಅದಾದಮೇಲೆ ನಾನಿಲ್ಲಿ ಬಾಸ್ಮತಿ ರೈಸನ್ನು 1.5 ಕಪ್ನಷ್ಟು ತೊಗೊಂಡಿದ್ದೀನಿ. ಇದನ್ನು ಮೊದಲಿಗೆ 2 ಸಾರಿ ನೀರಲ್ಲಿ ತೊಳ್ಕೊಂಡು ಸ್ವಚ್ಛವಾಗಿ ತೊಳೆದಾದ್ಮೇಲೆ ಇದಕ್ಕೆ ನೀರನ್ನು ಹಾಕಿ 2 ಕಪ್ನಷ್ಟು ನೀರನ್ನು ಹಾಕಿ ಇದನ್ನು ನೀರಲ್ಲಿ 15 ನಿಮಿಷ ನೆನೆಯಲ್ಲಿ ಇಡಬೇಕು. ಮೊದಲಿಗೆ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಇದಾದಮೇಲೆ 5 ಅಥವಾ 6 ಗೋಡಂಬಿಗಳನ್ನು ಮತ್ತು ಕಲ್ಲಂಗಡಿ ಬೀಜಗಳನ್ನು 2 ಟೀ ಸ್ಪೂನಷ್ಟು ನೀರಲ್ಲಿ ಈ ರೀತಿ ನೆನೆಸಿ ಇಡ್ತಾ ಇದ್ದೀನಿ. ಮೊದಲಿಗೆ ಈ ರೀತಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ಈಗ ಗ್ಯಾಸ್ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು 70% ಅಷ್ಟು ಅಕ್ಕಿಯನ್ನು ಕುದಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾನು ಕೆಲವೊಂದಿಷ್ಟು ಮಸಾಲೆ ಪದಾರ್ಥ ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಮತ್ತು ಕರಿಮೆಣಸು ಹಾಗೆ ಸ್ಟಾರ್ ಎನನ್ಸು, ದಾಲ್ಚಿನ್ನಿ ಎಲೆ ಹಾಗೆ ಸ್ವಲ್ಪ ಅರ್ಧ ಲಿಂಬು ಹೋಳನ್ನು ಕಟ್ ಮಾಡಿ ತುಪ್ಪ 1 ಟೀ ಸ್ಪೂನಷ್ಟು ಹಾಕಿ ಈ ರೀತಿ 70% ಮಾತ್ರ ಅಕ್ಕಿಯನ್ನು ಬೇಯಿಸ್ಕೊಳ್ಬೇಕು. ಅಕ್ಕಿ ಬೆಂದಾದಮೇಲೆ ಇದನ್ನು ಒಂದು ಜರಡಿಯಲ್ಲಿ ನೀರನ್ನು ಬಸತಿ ಇಟ್ಕೊಳ್ಳೋಣ. ಈ ರೀತಿ ನೋಡಿ, ಅಕ್ಕಿ ಕಾಳು ಈ ರೀತಿಯಾಗಿ ಬೆಂದಿರಬೇಕು. ಇಷ್ಟೇ ಉದುರಾಗಿರಬೇಕು. ಕೊನೆಯದಾಗಿ ಇದಕ್ಕೆ ದಮ್ ಬಿರಿಯಾನಿ ಮಾಡಲಿಕ್ಕೆ ಒಂದು ದಪ್ಪ ಪಾತ್ರೆ ತಗೊಳ್ಳಿ ಅಥವಾ ಮಣ್ಣಿನ ಮಡಿಕೆ ಇದ್ರೆ ತಗೊಳ್ರಿ, ಅದರೊಳಗೆ ಚೆನ್ನಾಗಿ ಬರ್ತೈತಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು 1 ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಆಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಇದಾದಮೇಲೆ ನಾವು ಕಲಿಸ್ಕೊಂಡಿರುವಂಥ ವೆಜಿಟೇಬಲ್ಸನ್ನು ಈಗ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ಮೊದಲಿಗೆ. ಇದನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಹಾಕಿರುವ ವೆಜಿಟೇಬಲ್ಸನ್ನು ಈ ರೀತಿ ಎಣ್ಣೆಯಲ್ಲಿ ಕೈಯಾಡಿಸ್ಕೊಂಡು ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೆಂತ್ಯೆನೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈ ರೀತಿ ಒಂದು ಸಾರಿ ಹಿಂಗೆ ಕಲಿಸ್ಕೊಂಡು ಇದಕ್ಕೆ ನಾವು ಪುದೀನ ಸೊಪ್ಪನ್ನು ಒಂದಿಷ್ಟು ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸಣ್ಣಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಇದು ಸ್ವಲ್ಪ ಎಣ್ಣೆ ಬಿಡುವವರೆಗೂ, ಸ್ವಲ್ಪ ಮಸಾಲೆ ಎಣ್ಣೆ ಬಿಡುವವರೆಗೂ ಈ ರೀತಿ ಕುಕ್ ಮಾಡಿ ಆಮೇಲೆ ನಾವು ಬೇಯಿಸ್ಕಿಟ್ಕೊಂಡಿರುವಂಥ ರೈಸನ್ನು ಒಂದು ಲೇಯರ್ ಹಾಕ್ಕೊಳ್ಬೇಕು. ಇಲ್ಲಿ ಲೇಯರ್ ಆಗಿ ಒಂದೊಂದಾಗಿ ಹಾಕ್ಕೊಳ್ತಾ ಹೋಗಬೇಕು. ಇಲ್ಲಿ ನಾನು 2 ಚಮಚದಷ್ಟು ಅಥವಾ 3 ಚಮಚದಷ್ಟು ರೈಸನ್ನು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಇದಕ್ಕೆ ನಾನು 10 ಅಥವಾ 8 ಕೇಸರಿ ದಳಗಳನ್ನು ಹಾಲಲ್ಲಿ ನೆನೆಸಿಟ್ಟಿದ್ದೆ. ಇದನ್ನು ಕೂಡ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ನೆನೆಸಿಟ್ರೆ ಕಲರ್ ಚೆನ್ನಾಗಿ ಬಿಡುತ್ತೆ. ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ.
ಗೋಡಂಬಿ ಮತ್ತು ಕಲ್ಲಂಗಡಿ ಬೀಜ ನೆನೆಸಿಟ್ಟಿದ್ನೆಲ್ಲ ಅದನ್ನು ಒಂದು ಟೊಮೆಟೊ ಜೊತೆ ಈ ರೀತಿ ಪೇಸ್ಟ್ ಮಾಡಿಕೊಂಡು ರುಬ್ಬಿಕೊಂಡು ನಾನು ಇದನ್ನು ಕೂಡ ಮೇಲ್ಗಡೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಟೊಮೆಟೊನ ಸ್ವಲ್ಪ ಇದ್ರ ಜೊತೆಗೆ ಸೇರಿಸಿ ಪೇಸ್ಟ್ ಥರ ಮಾಡಿಕೊಂಡಿದ್ದೀನಿ. ಆಮೇಲೆ ಫ್ರೈ ಮಾಡ್ಕೊಂಡಿರುವಂಥ ಈರುಳ್ಳಿನ ಮೇಲ್ಗಡೆ ಒಂದು ಲೇಯರ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬ್ರೌನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ತುಂಬ ಚೆನ್ನಾಗಿ ಬರ್ತೈತಿ, ಟೇಸ್ಟಿಯಾಗಿರುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ವೆಜಿಟೇಬಲ್ಸ್ ಕಲಿಸ್ಕೊಂಡಿದ್ದೀವಲ್ಲ ಅದನ್ನೂ ಒಂದು ಚಮಚ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ. ನೋಡಿ, ಈ ರೀತಿಯಾಗಿ ಒಂದೊಂದಾಗಿ ಲೇಯರ್ ಥರ ಹಾಕ್ಕೊಳ್ಬೇಕಾಗತ್ತೆ ನಾವು. ಅದಾದಮೇಲೆ ಹಾಗೆ ಇನ್ನೊಂದು ಚಮಚ ನಾನು ರೈಸ್ ಕೂಡ ಒಂದು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಮಚ ಅಥವಾ 2 ಚಮಚ ಹಾಕ್ಕೊಂಡೆ. ಈಗ ಇದಾದಮೇಲೆ ನಾವು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿರಿ, ಈರುಳ್ಳಿ ಹಾಗೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಫೈನಲಾಗಿ ಸೇರಿಸ್ಕೊಂಡು ಈ ರೀತಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ, ಗಟ್ಟಿಯಾದ ಲಿಡ್ಡನ್ನು ಕ್ಲೋಸ್ ಮಾಡಿ, ಹಬೆ ಹೋಗ್ಲಾರ್ದಂಗೆ ಕ್ಲೋಸ್ ಮಾಡಿ ಇದನ್ನು 15 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಬೇಕು ನೋಡಿರಿ. ಆಮೇಲೆ ಒಂದು ಸ್ವಲ್ಪ ಬಿರಿಯಾನಿ ಮಸಾಲಾನ ಕೂಡ ಆ್ಯಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಈ ರೀತಿ 15 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇಷ್ಟು ಮಸ್ತಾಗಿ ಬಂದಿರುತ್ತೆ. ವಾಸನೆ ಕೂಡ ಘಮ ಘಮ ಅಂತ ಮನೆ ತುಂಬ ಹರಡಿರ್ತೈತಿ. ಬಿರಿಯಾನಿ ವಾಸನೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೋಟೆಲ್ ಸ್ಟೈಲ್ನಲ್ಲೇ ನಾವು ಈಗ ಮನೆಯಲ್ಲಿ ಕೂಡ ಈ ರೀತಿ ಮಾಡ್ಕೊಂಡು ತಿನ್ಬೋದು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿರಿ, ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ರುಚಿಯಾದ ರೆಸಿಪಿಯೊಂದಿಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.